ಹಾಯ್ ಫ್ರೆಂಡ್ಸ್, ನಾನು ನಿಮಗೆ ಈ ವಿಡಿಯೋದಲ್ಲಿ ಫೇಸ್ಬುಕ್ ಪಾಸ್ವರ್ಡ್ ಚೇಂಜ್ ಮಾಡುವುದು ಹೇಗೆ ಎಂದು ತಿಳಿಸಿಕೊಡುತ್ತೇನೆ. ಅದೇ ರೀತಿಯಾಗಿ ಕೆಲವು ಇಂಪಾರ್ಟೆಂಟ್ ಫೇಸ್ಬುಕ್ ಟಿಪ್ಸ್ಗಳನ್ನು ಹೇಳುತ್ತೇನೆ. ಈ ವಿಡಿಯೋ ನೀವು ಕೊನೆಯವರೆಗೂ ನೋಡಿ, ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ. ನೀವು ಫೇಸ್ಬುಕ್ ಪಾಸ್ವರ್ಡ್ ಚೇಂಜ್ ಮಾಡಬೇಕಂದ್ರೆ ಮೊದಲು ನಿಮ್ಮ ಫೇಸ್ಬುಕ್ ಅಕೌಂಟ್ ಆ್ಯಪ್ ಓಪನ್ ಮಾಡಿ. ಆ್ಯಪ್ ಓಪನ್ ಮಾಡಿದ ಮೇಲೆ ಇಲ್ಲಿ ಫಾರ್ಗೆಟ್, ನಿಮಗೆ ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಫಾರ್ಗೆಟ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಿ. ನೀವು ಇಲ್ಲಿ ಮೇಲೆ ಕಾಣುವ ಫೋನ್ ನಂಬರ್ ಪ್ಲೇಸ್ನಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ. ಫಸ್ಟು ನಿಮ್ಮ ಮೊಬೈಲ್ ನಂಬರ್ ಹಾಕಿ. ಮೊಬೈಲ್ ನಂಬರ್ ಹಾಕಿದ ಮೇಲೆ ಫೈಂಡ್ ಯುವರ್ ಅಕೌಂಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮದು ಅಕೌಂಟ್ ಬರುತ್ತೆ. ಪಾಸ್ವರ್ಡ್ ಎಂಟ್ರಿ ಮಾಡು ಅಂತ ಕೇಳುತ್ತೆ. ನಿಮಗೆ ಪಾಸ್ವರ್ಡ್ ಗೊತ್ತಿಲ್ಲ ಅಂತ ಅಂದರೆ ಗೆಟ್ ಕೋಡ್ ಅಂತ ಇದೆಯಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಕಾಣುವ ನಿಮ್ಮ ನಂಬರ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಇಮೇಲ್, ಎರಡರಲ್ಲಿ ಒಂದಿಗೆ ನಿಮಗೆ ಕೋಡ್ ಬರುತ್ತೆ. ಆ ಕೋಡ್ ಎಂಟ್ರಿ ಮಾಡಬೇಕು. ನಾನು ಮೊಬೈಲ್ ನಂಬರ್ ಸೆಲೆಕ್ಟ್ ಮಾಡ್ತೀನಿ. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ನಂತರ ನಿಮ್ಮ ನಂಬರ್ಗೆ ಕೋಡ್ ಬಂದಿರುತ್ತೆ. ಆ ಕೋಡ್ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಇವಾಗ ನಿಮ್ಮದು ಹೊಸ ಪಾಸ್ವರ್ಡ್ ಸೆಟ್ ಮಾಡಬೇಕಾಗುತ್ತೆ. ನೀವು ಮೊದಲು ಪಾಸ್ವರ್ಡ್ ಸೆಟ್ ಮಾಡಬೇಕಾದ್ರೆ ಒಂದು ನೆನಪಿನಲ್ಲಿಟ್ಕೊಳ್ಳಿ, ನಿಮ್ಮ ಮೊಬೈಲ್ ನಂಬರ್ ಅಥವಾ 1 2 3 4 ಈ ಥರ ಪಾಸ್ವರ್ಡ್ ಸೆಟ್ ಮಾಡಿಬಿಡಿ. ಯಾವುದೇ ಕಾರಣಕ್ಕೂ ಒಂಥರ ಯಾರಿಗೂ ಗೊತ್ತಿರೋ ರೀತಿಯಾಗಿ ಸೆಟ್ ಮಾಡಿ. ಇವಾಗ ನಾನು ಸೆಟ್ ಮಾಡ್ತೀನಿ ನೋಡಿ. ಈಗ ನನ್ನ ಹೆಸರು ಸಾಗರ್ ಅಂತ ಇದೆಯಲ್ವಾ, ಸಾಗರ್ ಹ್ಯಾಶ್ $, 1 2 3. ನಾನಿವಾಗ ಈ ಥರ ಸೆಟ್ ಮಾಡಿದ್ದೀನಿ. ಈ ಥರ ಒಂಥರ ಯುನಿಕ್ಯೂ ಆಗಿರೋ ಸೆಟ್ ಮಾಡಿ. ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನೀವು ಈ ನಮ್ಮ ಪಾಸ್ವರ್ಡ್ ನೆನಪಿಟ್ಕೊಳ್ಳಿ, ಓಕೆ ಕೊಡಿ. ಲಾಗಿನ್ ಆಗ್ತಿದೆ, ವೇಟ್ ಮಾಡಿ. ಈ ಥರ ಲಾಗಿನ್ ಆಯಿತು. ಇವಾಗ ಹೊಸ ಪಾಸ್ವರ್ಡಿಂದ ಓಕೆ ಕೊಡಿ. ನಂತರ ಇಲ್ಲಿ ನಿಮ್ಗೆ ಹೇಳ್ಬೇಕಂದ್ರೆ, ನಿಮ್ಮ ಫೇಸ್ಬುಕ್ ಹ್ಯಾಕ್ ಆಗದೆ ಆಗೋ ರೀತಿಯಾಗಿ ಮಾಡಬೇಕಂದ್ರೆ ಕೆಲವು ಸೆಟ್ಟಿಂಗ್ಸ್ ಇದೆ, ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಮೇಲೆ ಕಾಣುವ 3 ಬಾರ್ ಮೇಲೆ ಕ್ಲಿಕ್ ಮಾಡಿ. ನಂತರ ಕೆಳಗಡೆ ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಕಾಣುವ ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಕ್ಲಿಕ್ ಮಾಡಿ. ಅದಾದಮೇಲೆ ಮೇಲೆ ಕಾಣುವ ಚೆಕ್ ಯುವರ್ ಇಂಪಾರ್ಟೆಂಟ್ ಸೆಕ್ಯೂರಿಟಿ ಸೆಟ್ಟಿಂಗ್ಸ್ ಕ್ಲಿಕ್ ಮಾಡಿ. ಇಲ್ಲಿ ಲಾಗಿನ್ ಅಲರ್ಟ್ಸ್ ಅಂತ ಇರುತ್ತೆ, ಸೆಕೆಂಡ್ ಒನ್ನು, ಇದನ್ನ ಇಲ್ಲಿ ಕ್ಲಿಕ್ ಮಾಡಿ. ನಾನು ಇವಾಗ ಇವೆರಡು ಆನ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಇದು ಆನ್ ಇರಲ್ಲ, ಈ ಥರ ಇರುತ್ತೆ. ಟರ್ನ್ ಆನ್ ಲಾಗಿನ್ ಅಲರ್ಟ್ಸ್ ಅಂತ ಕ್ಲಿಕ್ ಮಾಡಿ ಇವೆರಡು ಆನ್ ಮಾಡ್ಕೊಳ್ಳಿ. ಯಾರಾದರೂ ನಿಮ್ಮ ಫೇಸ್ಬುಕ್ ಲಾಗಿನ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆದಮೇಲೆ ನೆಕ್ಸ್ಟ್ ಇನ್ನೊಂದು ಸೆಟ್ಟಿಂಗ್ಸ್ ಇದೆ, ಬ್ಯಾಕ್ ಬನ್ನಿ. ಇಲ್ಲಿ ಟರ್ನ್ ಆನ್ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಇದೆ ಅಲ್ವಾ, ಇದನ್ನು ಆನ್ ಮಾಡ್ಕೋಬೇಕು. ಯಾಕಂದರೆ ನೀವು ಫೇಸ್ಬುಕ್ ಲಾಗಿನ್ ಮಾಡಿದರೆ ನಿಮ್ಮ ನಂಬರ್ಗೆ ಒಂದು ಕೋಡ್ ಬರುತ್ತೆ. ಆ ಕೋಡ್ನ ನೀವು ಎಂಟರ್ ಮಾಡಿ ಪಾಸ್ವರ್ಡ್ ಹಾಕಿದರೆ ಮಾತ್ರ ನಿಮ್ಮ ಫೇಸ್ಬುಕ್ ಓಪನ್ ಆಗುತ್ತೆ. ಆ ಥರ ಸೆಟ್ಟಿಂಗ್ಸ್ ಮಾಡ್ಕೊಳ್ಳಿ. ಇದನ್ನು ಮಾಡೋದ್ರಿಂದ ನಿಮ್ಮ ಫೇಸ್ಬುಕ್ ಹ್ಯಾಕ್ ಆಗೋ ಚಾನ್ಸೇ ಇರಲ್ಲ. ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಗೆಟ್ ಸ್ಟಾರ್ಟೆಡ್ ಅಂತ ಕ್ಲಿಕ್ ಮಾಡಿ. ಸೆಕೆಂಡ್ ಒನ್ ಇದೆಯಲ್ಲ, ಇದನ್ನು ಚೂಸ್ ಮಾಡ್ಕೊಳ್ಳಿ, ಟೆಕ್ಸ್ಟ್ ಮೆಸೇಜ್. ಇದು ಚೆನ್ನಾಗಿರೋ ವೇ ಇದೆ. ಕಂಟಿನ್ಯೂ ಕ್ಲಿಕ್ ಮಾಡಿ. ನಮ್ಮ ಮೊಬೈಲ್ ನಂಬರ್ಗೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಕೋಡ್ ಬರುತ್ತೆ ಇವಾಗ ಒಂದು, ಅದನ್ನ ಇಲ್ಲಿ ಎಂಟ್ರ್ ಮಾಡಬೇಕು. ಇವಾಗ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಇವಾಗ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಈಸ್ ಆನ್ ಆಯಿತು. ಡನ್ ಅಂತ ಕೊಡಿ. ಇದಾದಮೇಲೆ ಇವು 3 ಆನ್ ಇದ್ದರೆ ನಿಮ್ಮ ಫೇಸ್ಬುಕ್ ಸೆಕ್ಯೂರಿಟಿ ಚೆನ್ನಾಗಿದೆ ಅಂತ ಅರ್ಥ. ಯಾವುದೇ ರೀತಿಯಾಗಿ ಹ್ಯಾಕ್ ಆಗೋ ಚಾನ್ಸ್ ಇರಲ್ಲ. ಇದೇ ಫ್ರೆಂಡ್ಸ್ ಫೇಸ್ಬುಕ್ನಲ್ಲಿರೋ ಟಿಪ್ಸು. ಈ ರೀತಿ ಸೆಟ್ಟಿಂಗ್ಸ್ ಆನ್ ಮಾಡ್ಕೊಂಡ್ರೆ ನಿಮ್ಮ ಫೇಸ್ಬುಕ್ ಹ್ಯಾಕ್ ಆಗಲ್ಲ. ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ, ಹಾಗೆ ಈ ವಿಡಿಯೋ ಶೇರ್ ಮಾಡಿ. ಥ್ಯಾಂಕ್ ಯು.